ನಾವೆಲ್ಲರೂ ದೇವರ ವಾಕ್ಯವನ್ನು ಓದುವವರಾಗಿರೋಣ. ಕರ್ತನು ನನ್ನೊಳಗೆ ಇಟ್ಟಂತಹ ಒಂದು ವಾಕ್ಯ ಭಾಗ ಕೀರ್ತನೆಗಳು 30ನೇ ಅಧ್ಯಾಯ. ಕೀರ್ತನೆಗಳು 30 1ರಿಂದ 12 ವಾಕ್ಯಗಳನ್ನು ನಾನು ಓದುವುದನ್ನು ನೀವು ಕೇಳಿಸ್ಕೊಳ್ರಿ. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದೆ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷ ಧ್ವನಿಯು ಕೇಳಿಸುವುದು. ನಾನಂತೂ ಸುಖದಿಂದಿದ್ದಾಗ ನನಗೆ ಎಂದಿಗೂ ಚಲನವೇ ಇಲ್ಲವೆಂದು ಹೇಳಿಕೊಂಡಿದ್ದೆನು. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆ ಮಾಡಿಕೊಂಡಾಗ ನಾನು ಕಳವಳಗೊಂಡು, ಯೆಹೋವನೇ, ನಿನಗೆ ಮೊರೆ ಇಟ್ಟೆನು. ನನ್ನ ಒಡೆಯನಿಗೆ ಭಿನ್ನವಿಸಿದೆನು. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭ ಏನು? ಮಣ್ಣು ನಿನ್ನನ್ನು ಸ್ತುತಿಸುವುದೋ? ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. ಯೆಹೋವನೇ, ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆ ಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾ ಕಾಲವು ಸ್ತುತಿಸುವೆನು. ಆಮೇನ್. ಇವತ್ತು ನಾನು ನಿಮ್ಗೆ ಹೇಳುವಂಥ ಸಂದೇಶದ ಶಿರೋನಾಮೆ ಹಿಂತಿರುಗಿ ನೋಡು. ನನ್ನ ಫ್ರೆಂಡ್ ಆಸಿರ್, ಇಲ್ಲಿ ಆಶೀರ್ವಾದಂ ಅವರು ಬಂದಿದ್ದಾರೆ. ಈ ವಾರದಲ್ಲಿ ನಾನು ನನ್ನ ಫ್ರೆಂಡ್ ಆಸಿರ್ ಒಬ್ಬರ ಮರಣದ ನಿಮಿತ್ತವಾಗಿ ನಾವು ಹೋಗಬೇಕಾಗಿ ಬಂತು. ಆದರೆ ಈ ಸರಿ ಆಶೀರ್ವಾದಂ ನನ್ನ ಪಿಕ್ ಮಾಡಿದ್ದು ಅವರು ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಒಳ್ಳೆಯ ಹೊಸ ಕಾರ್ನಲ್ಲಿ. ಆ ಕಾರ್ನಲ್ಲಿ ನಾವು ಓದಿದಂಥ ಅದೇ ಬೈಬಲ್ ಕಾಲೇಜ್ ರೋಡ್ನಲ್ಲಿ ನಾವು ಹೋಗ್ತಾ ಇದ್ವಿ. ಆಗ ಆಸಿರ್, ನನ್ನ ಫ್ರೆಂಡ್, ಇತ್ತೀಚೆಗೆ ಅವರು ಬಂದಿಲ್ಲ, ಆದರೆ ಮೊದಲೆಲ್ಲ ಸುಮಾರು ಸರಿ ಇಲ್ಲಿಗೆ ಬಂದಿದ್ದಾರೆ. ಕೆಲವರು ಹಳಬರಿಗೆ ಗೊತ್ತು. ಆದರೆ ಆಶೀರ್ವಾದಂ ದಿಢೀರಂತ ಹೇಳಿದ್ರು, ಸುಜಿ, ನೆನಪಿದೆಯಾ, ನಾವು ಇಲ್ಲೆಲ್ಲ ಬೇಕ್ರಿಗೆ ಓಡಾಡಿಕೊಂಡು ಟೀ ಕುಡ್ಕೊಂಡು ಇಲ್ಲೆಲ್ಲ ನಾನು ಬಂದಾಗ ನಾನು ಈ ರೀತಿ ಎಲ್ಲ ಬೆಂಗಳೂರಲ್ಲಿ ಬಂದಮೇಲೆ ಆಗ್ತೀನಿ ಅಂತ ನಾನು ನೆನೆಸೇ ಇರಲಿಲ್ಲ. ಯಾಕಂದರೆ ಅವ್ರು ಸಣ್ಣ ವಯಸ್ಸಲ್ಲಿ ತಾಯಿಯನ್ನು ಕಳ್ಕೊಂಡವರು, ಅನಾಥ ರೀತಿಯಲ್ಲಿ ಬೆಳೆದು ಬಂದಂಥ ಒಂದು ವ್ಯಕ್ತಿ. ಅವ್ರ ತಂದೆ ಇದ್ದಾರೆ, ಆದರೆ ಜೀವಿತಗಳಲ್ಲಿ ಮುರಿಯಲ್ಪಟ್ಟಂಥ ರೀತಿಯಲ್ಲಿ ಬೈಬಲ್ ಕಾಲೇಜಿಗೆ ಬಂದಾಗ ಅವರ ಜೀವಿತಗಳಲ್ಲಿ ಅನೇಕ ಕುಂದುಕೊರತೆಗಳಿತ್ತು. ಬೈಬಲ್ ಕಾಲೇಜ್ ಮುಗಿಸಿದ ಮೇಲೆ ಅನೇಕ ಸಾರಿ ನಾನು ಅವತ್ತು ಸುವಾರ್ತಿಕನಾಗಿರುವಾಗ ಅವ್ರಿಗೆ ಬೇಸರ ಆದಾಗೆಲ್ಲ ಬಿಡದಿಗೆ ಬರೋರು. ಇತ್ತೀಚೆಗೆ ಕೂಡ ಒಂದು ಸರಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ಬಂದು ಒಂದು ದಿವಸ ಪ್ರಾರ್ಥನೆಯಲ್ಲೆಲ್ಲ ಇಲ್ಲೇ ಕಳೆದು ಹೋದರು ಅವರು. ಆದರೆ ಆಸಿರ್ ನನಗೆ ಹೇಳಿದರು, ಸುಜಿತ್, ನೀನು ಗೊತ್ತಿದೆಯಾ, ನಾನು ಯಾವ ರೀತಿ ಎಲ್ಲ ಬಂದೆ, ಆದರೆ ದೇವರು ನಾನು ಹಿಂತಿರುಗಿ ನೋಡುವಾಗ ನನ್ನ ಜೀವಿತದಲ್ಲಿ ಎಷ್ಟು ಅದ್ಭುತ ಮಾಡಿದ್ದಾನೆ. ಆದರೆ ಇನ್ನೊಂದು ಮಾತು ಅವರು ಹೇಳಿದ್ದು ನನಗೆ ಭಾಳ ಸಂತೋಷ ಉಂಟು ಮಾಡಿತು. ಒಂದು ಕಡೆ ದೇವರಿಗೆ ಮಹಿಮೆ ಸಲ್ಲಿಸ್ತಾ ನಾನು ಅವತ್ತು ರಾತ್ರಿ ಒಂದು 10:30 10:45 ಆದ್ರೂ ಇಳಿದ್ಬಿಟ್ಟು ನಡ್ಕೊಂಡೇ ಮನೆಗೆ ಬಂದುಬಿಟ್ಟೆ. ಆದರೆ ಯಾವುದೇ ರಿಗ್ರೆಟ್ ಇಲ್ಲದೆ, ಅಥವಾ ಒಬ್ಬ ನನ್ನ ಸ್ನೇಹಿತ ಕಾರ್ ತೊಗೊಂಡಿದ್ದಕ್ಕೆ ಬೇಸರದಿಂದನೂ ಬರಲಿಲ್ಲ. ನನ್ನ ಫ್ರೆಂಡ್ ಕಾರ್ನಲ್ಲಿ ಹೋಗ್ತಾ ಒಂದು ಮಾತು ಹೇಳ್ದ, ಆಸಿರ್, ನನ್ನ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳಿಗೆ ದೇವರು ಕೆಲವ್ರನ್ನೆಲ್ಲ ಉಪಯೋಗಿಸಿದ್ದಾರೆ, ಅದಕ್ಕೆ ನೀನು ಒಬ್ಬ ಕಾರಣ ಅನ್ನೋದಕ್ಕೆ ನಾನು ನಿನ್ನನ್ನು ಕಾರ್ನಲ್ಲಿ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ ಎಂದ. ವಾವ್. ಅವತ್ತು ಕಾರ್ ತೊಗೊಳ್ಳದೇ ಇದ್ದರೂ ಬೇರೆಯವರು ಓಸಿ ಕಾರಲ್ಲಿ ಹೋಗೋದ್ರಲ್ಲಿ ಒಂದು ಮಜಾ ಇದೆ. ಆದರೆ ಆ ಒಂದು ನಡೆದಂತಹ ಸಂಗತಿ ಏನಂದರೆ, ಹಿಂತಿರುಗಿ ಒಬ್ಬ ವ್ಯಕ್ತಿ ನೋಡುವಂಥವರು ಭಾಳ ಕಡಿಮೆ. ಕೆಲವು ಆಶೀರ್ವಾದಗಳು ಬಂದ ಮೇಲೆ ಆ ವ್ಯಕ್ತಿ ಒಂದು ವೇಳೆ ಅವತ್ತು ಆ ಕಾರ್ನಲ್ಲಿ ಆ ಮಾತನ್ನ ನನಗೆ ಸತ್ ಮೇಲೂ ಕೂಡ ಕೆಲವರು ಹೇಳೋರಿದ್ದಾರೆ. ಆದರೆ ಬದುಕಿರುವಾಗಲೇ ಎಲ್ಲೋ ನೀನು ನನಗೆ ಆಶೀರ್ವಾದವಾಗಿದ್ದೀಯಾ ಅಂತ ಒಬ್ಬನಿಗೆ ಏನಾದರೂ ಬದುಕಿರುವಾಗಲೇ ಜನರು ಹೇಳೋದನ್ನ ಕಲ್ತ್ರೆ ಇನ್ನೊಂದಷ್ಟು ವರ್ಷ ಆ ಮನುಷ್ಯ ಬದುಕ್ತಾನೆ. ಹೇಳ್ರಿ ಪಕ್ಕದಲ್ಲಿ, ಸತ್ ಮೇಲೆ ಹೇಳೋದಕ್ಕಿಂತ ಬದುಕಿರುವಾಗಲೇ ನನ್ನ ಬಗ್ಗೆ ಏನಾದರೂ ಒಳ್ಳೇದು ಹೇಳು. ನೋಡಿ, ಹಿಂಗೆಲ್ಲ ಕೇಳ್ಕೋಬೇಕಾಗಿದೆ ಪರಿಸ್ಥಿತಿ. ಯಾಕೆ ನಾವು ಹೇಳಲ್ಲ, ನೀನು ಚೆನ್ನಾಗಿ ಹಾಡಾಡಿದೆ, ಅದಕ್ಕೆ ನೀವು ನಿಮ್ಮ ಮಕ್ಕಳುಗಳಿಗೆ ಹೇಳ್ತಿರೋ ಇಲ್ವೋ, ಸೂಪರ್, ವಂಡರ್ಫುಲ್. ಯಾರಿಗೆ ಹೇಳ್ತಾರದು? ಮಕ್ಕಳುಗಳಿಗೆ. ಯಾಕೆ ಹೇಳಬೇಕಂದ್ರೆ ಆ ಮಾತುಗಳು ಬೇರೆಯವರ ಜೀವಿತದಲ್ಲಿ ನಾವು ಹಾಕುವಂಥ ಬಿತ್ತನೆಗಳು.
ಅದು ನಮ್ಮ ಜೀವಿತಕ್ಕೆ ಮಾತ್ರ ಅಲ್ಲ, ಅವರ ಜೀವಿತಗಳಿಗೆ ಅದು ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡ್ತದೆ. ದಾವೀದ ಈ ಕೀರ್ತನೆಯನ್ನು ಬರೆಯುವಾಗ ಅವನು ಹಿಂತಿರುಗಿ ನೋಡ್ದ. ಯಾಕಂದರೆ ಈ ಕೀರ್ತನೆ ಹೇಳುತ್ತೆ ದೇವಾಲಯ ಪ್ರತಿಷ್ಠೆಯಲ್ಲಿ ಹಾಡತಕ್ಕದ್ದು ಅಂತ ಹೆಡ್ಲೈನ್ ಹೇಳುತ್ತೆ. ಆದರೆ ದಾವೀದ ದೇವರ ಆಲಯವನ್ನು ಕಟ್ಟಲಿಲ್ಲ. ಆ್ಯಕ್ಚುಲಿ ಇಂಗ್ಲೀಷ್ ಸತ್ಯವೇದ ಹೇಳುತ್ತೆ ಇಟ್ ವಾಸ್ ಇಸ್ ರಾಯಲ್ ಪ್ಯಾಲೇಸ್ ಡೆಡಿಕೇಶನ್. ಅವನ ಆಗರ್ಭ ಶ್ರೀಮಂತಿಕೆಯಲ್ಲಿ ಕಟ್ಟಿದಂಥ ಅರಮನೆಯಲ್ಲಿ, ಬೆಟ್ಟದ ಮೇಲೆ ಅವನು ಕಟ್ಟಿದಂಥ ಅರಮನೆಯಲ್ಲಿ ಕುಳಿತಾಗ ಅವನು ಬರೆದಂತಹ ಕೀರ್ತನೆ ಈ ಕೀರ್ತನೆ. 2 ಸಮುವೇಲ 5ನೇ ಅಧ್ಯಾಯದಲ್ಲಿ ಅವನು ನೋಡಬೇಡ್ರಿ, ಫಿಲಿಸ್ಟಿಯರನ್ನು ಗೆದ್ದು ಅವನೇನು ಮಾಡ್ತಾನೆ, ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡ್ಕೊಳ್ತಾನೆ. ಇವತ್ತಿಗೂ ಆ ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಸ್ವಾಧೀನ ಮಾಡಿಕೊಂಡು ಆ ಅರಮನೆಯನ್ನು ಕಟ್ಟಿದಾಗ, ಆ ಭವ್ಯವಾದಂಥ ಅರಮನೆಯಲ್ಲಿ ಅವನು ಬಹಳ ಬಹಳ ಹಮ್ಮಿನಿಂದ ಖುಷಿಪಟ್ಟು ಇದ್ದಾಗ ಒಂದು ಕಡೆ ದೇವರನ್ನು ಅವನು ಸ್ತುತಿಸ್ದ. ಆದರೆ ಅವನು ಇನ್ನೊಂದನ್ನು ಮಾಡ್ದ, ಕಾನೇಶುಮಾರಿ ಎಂಬುದಾಗಿ ಜನರುಗಳನ್ನು ಎಣಿಸ್ಬಿಟ್ಟ. ಬೈಬಲ್ ವಾಕ್ಯ ಹೇಳುತ್ತೆ ದೇವರು ಜನರುಗಳನ್ನ ಆಕಾಶದ ನಕ್ಷತ್ರದ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಮನುಷ್ಯ ಎಣಿಸಬಾರ್ದು. ಆದರೆ ಒಬ್ಬ ರಾಜನಾಗಿ ಜನರನ್ನು ಎಣಿಸಿದ ತಕ್ಷಣ ದೇವರಿಗೆ ಅವನ ಮೇಲೆ ಕೋಪ ಬಂದು ವಾಕ್ಯ ಹೇಳುತ್ತೆ ಕೆಲವರನ್ನು ದೇವರು ಸಾಯಿಸಿಬಿಟ್ಟ. ಅವನು ಅರಮನೆಯಲ್ಲಿ ಖುಷಿಯಾಗಿದ್ದಾಗ ಒಂದು ಕಡೆ ಅರಮನೆಯನ್ನು ಕಟ್ಟಿರೋದನ್ನು ನೆನೆಸಿ ಸ್ತೋತ್ರ ಮಾಡ್ತಾನೆ, ಇನ್ನೊಂದು ಕಡೆ ತಾನು ಮಾಡಿದಂಥ ತಪ್ಪಿನಿಂದ ಜನರುಗಳು ಸಾವಿರಾರು ಜನ ಮಂದಿ ಸತ್ತೋದ್ರು. ಆ ಸತ್ತೋದಾಗಲೂ ಕೂಡ ಯು ವಾಸ್ ಲುಕಿಂಗ್ ಬ್ಯಾಕ್, ಅವನು ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ. ನೋಡಿ ಒಂದು ಮಾತನ್ನು ಅವನು ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾವು ಅರಮನೆ ಕಟ್ಟಿದ್ರೆ ಅಥವಾ ನಾವು ಅಷ್ಟು ಆಗರ್ಭ ಶ್ರೀಮಂತರುಗಳಾದರೆ ಈ ಥರ ಕೀರ್ತನೆಯ ಮಾತುಗಳನ್ನ ಹೇಳ್ತೀರಾ ಅನ್ನೋದನ್ನ ನೀವು ಪರೀಕ್ಷೆ ಮಾಡಿ ನೋಡ್ರಿ. ಯಾಕಂದರೆ 30ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ನೀನೇನು ಮಾಡಲಿಲ್ಲ, ಅವಕಾಶ ಕೊಡದೆ ನನ್ನನ್ನು ಏನು ಮಾಡಿದ್ಯಾ, ನೀನು ಉದ್ಧರಿಸಿದ್ರಿಂದ ನೀನನ್ನು ಕೊಂಡಾಡ್ತೇನೆ. 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ನೀನೇನು ಮಾಡಿದಂತೆ ಬದುಕಿಸಿದೆಯಲ್ಲ. ಮೊದಲನೇದಾಗಿ ಮೊದಲನೇ ಅಂಶ 1ರಿಂದ 5 ವಾಕ್ಯಗಳಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅಂದರೆ ದೇವರು ಮಾಡಿದಂತಹ ಕಾರ್ಯ. ಎಲ್ಲರೂ ಹೇಳ್ತೀರಾ, ದೇವರು ಹಿಂತಿರುಗಿ ನೋಡಿದ್ರೆ ನಮಗೇನು ಮಾಡಿದ್ದಾನೆ, ಸಮಾಧಿಯಿಂದ ಸಂಭ್ರಮದ ಕಡೆಗೆ ದೇವರು ಏನು ಮಾಡಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಜೀವಿತಗಳಲ್ಲಿ ನಾವು ಹಿಂತಿರುಗಿ ನೋಡ್ಬೇಕು ಇವತ್ತು ಕರ್ತನ ಭೋಜನಕ್ಕೆ ಬಂದಿರುವಾಗ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ 1ನೇ ವಾಕ್ಯದಲ್ಲಿ, ಶತ್ರುಗಳು ಸಂತೋಷಿಸುವುದಕ್ಕೆ ದೇವರು ನಮ್ಮ ಮೇಲೆ ಏನು ಕೊಡಲಿಲ್ವಂತೆ, ಅವಕಾಶ ಕೊಡಲಿಲ್ಲ. ಹಾಗಾಗಿ ಗಮನ ಇಟ್ಟು ಕೇಳ್ರಿ, ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೀವಿತದಲ್ಲಿ ಹಣ ಆಸ್ತಿ ಇರೋದು ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಗುರುತಲ್ಲ. ಚರ್ಚ್ನಲ್ಲಿ ಸಾವಿರಾರು ಜನ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತಲ್ಲ. ನಿಮ್ಮ ಮನೆಗಳಲ್ಲಿ ಕಾರು, ಆಸ್ತಿ ಪಾಸ್ತಿ, ಹೊಲ ಏನೆಲ್ಲ ನೀವು ಆಶೀರ್ವಾದ ಅಂತ ಹೇಳ್ತಿದ್ದೀರೋ ಅದು ಯಾವುದು ಕೂಡ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತಲ್ವೇ ಅಲ್ಲ. ಯಾಕಂದರೆ ಬೈಬಲಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಆಕಾಶದಿಂದ ಮನ್ನಾ ಕೊಟ್ಟರು, ಬಂಡೆಯಿಂದ ನೀರು ಕೊಟ್ಟರು. ಆದರೆ ಅವರು ಪಾಪ ಮಾಡಿದ್ರಿಂದ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾರೆ ದೇವರು ಅವರ ಕುರಿತು ಸಂತೋಷಿಸಲಿಲ್ಲ. ಹಾಗಿದ್ರೆ ದೇವರು ಕರುಣೆ ಉಳ್ಳವನಾಗಿರೋದ್ರಿಂದ ನಿಮಗೂ ನಮಗೂ ಆಶೀರ್ವಾದ ಕೊಟ್ಟಿದ್ದಾನೆ ವಿನಾ ದೇವರು ನಮ್ಮ ಮೇಲೆ ಸಂತೋಷ ಪಟ್ಟಿದ್ರಿಂದ ಅಲ್ಲ ಕೊಟ್ಟಿದ್ದು. ಯಾಕಂದರೆ ಹೊರಗಡೆ ಅವರಿಗೂ ಕೂಡ ದೇವರು ಮಳೆ ಬೆಳೆಗಳನ್ನು ಏನು ಮಾಡ್ತಾನೆ, ಕೊಡ್ತಾನೆ. ಹಾಗಿದ್ರೆ ಇಲ್ಲಿ ವಾಕ್ಯ ಒಂದನ್ನು ಹೇಳ್ತಾ ಇದೆ, ಅದು ಗಮನ ಇಟ್ಟು ಕೇಳ್ರಿ. ಶತ್ರುವು ನನ್ನನ್ನು ಸಂತೋಷಿಸುವುದಕ್ಕೆ ನೀನೇನು ಮಾಡಲಿಲ್ಲ, ಅವಕಾಶ ಕೊಡಲಿಲ್ಲ. ಹಾಗಿದ್ರೆ ಪಾಸ್ಟ್ರೇ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತೇನು? ಒಂದೇ ಒಂದು, ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಜೊತೆಗಿದ್ದೆ ಗುರುತು, ಶತ್ರು ನಿನ್ನನ್ನು ಗೆಲ್ಲಬಾರ್ದು, ಪಾಪ ನಿನ್ನನ್ನು ಗೆಲ್ಲಬಾರ್ದು. ಪಾಪ ನಿನ್ನನ್ನು ಗೆದ್ದರೆ ನೀನು ದೇವರ ಒಲವಿನಲ್ಲಿ ಇಲ್ಲವೇ ಇಲ್ಲ. ನಾನು ಕೂಡ ಎಷ್ಟೇ ದೊಡ್ಡ ಪ್ರಸಂಗ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಸಾವಿರಾರು ಜನರು ಸಬ್ಸ್ಕ್ರೈಬರ್ಸ್ ನನಗಾಗಿರ್ಬೋದು, ಅದು ಯಾವುದೂ ಕೂಡ ದೇವರು ನನ್ನ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತು ಅಲ್ವೇ ಅಲ್ಲ. ಯಾಕಂದರೆ ಪಾಪವು ನನ್ನ ಮೇಲೆ ಗೆದ್ದರೆ ದೇವರ ಒಲವು ನನ್ನ ಮೇಲೆ ಇಲ್ವೇ ಇಲ್ಲ. ಅದನ್ನು ದಾವೀದ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಕೀರ್ತನೆ 41ನೇ ಅಧ್ಯಾಯ 11ನೇ ವಾಕ್ಯ ನೋಡ್ರಿ, ಅಲ್ಲಿ ಅವನೇನು ಹೇಳ್ತಾ ಇದ್ದಾನೆ. ಕೀರ್ತನೆ 41 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ಏನು ಮಾಡುವೆನು, ತಿಳಿದುಕೊಳ್ಳುವೆನು. ಶತ್ರುವಿನ ಜಯಧ್ವನಿ ನಿನ್ನ ಮೇಲೆ ಇರಬಾರ್ದು. ನಿನ್ನ ಜೀವಿತದಲ್ಲಿ ಪಾಪಗಳು ನಿನ್ನನ್ನು ಗೆಲ್ತಾ ಇದ್ದರೆ ನೀನು ಪಾಪವನ್ನು ಆಳಬೇಕು. ಆದರೆ ಪಾಪ ನಿನ್ನನ್ನು ಆಳ್ತಾ ಇದ್ದರೆ ದೇವರ ಒಲವು ನಿನ್ನ ಮೇಲೆ ಇಲ್ಲ. ಆದರೆ ದೇವರ ಕರುಣೆಯಿಂದ ದೇವರು ನಿನಗೂ ಆಸ್ತಿ ಪಾಸ್ತಿ ಊಟ ಅವೆಲ್ಲ ದೇವರು ಕೊಡ್ತಾನೆ. ಕರುಣೆ ಬೇರೆ, ಒಲವು ಬೇರೆ. ಇವತ್ತೊಂದು ವೇಳೆ ನನ್ನ ಮಕ್ಕಳುಗಳನ್ನು ನಾನು ಅವರಿಗೆ ತಂದೆ ಆಗಿರೋದ್ರಿಂದ, ನಾನು ಅವರಿಗೆ ಅಪ್ಪ ಆಗಿರೋದ್ರಿಂದ ಕೆಲವೊಂದು ಕೊಡಿಸ್ತೀನಿ.
ಯಾಕಂದರೆ ಅದು ಕರುಣೆ. ಕೆಲವು ಸಾರಿ ಅವರು ಒಳ್ಳೇದು ಮಾಡಲಿ ತಪ್ಪು ಮಾಡಲಿ ನಾನು ಅವ್ರಿಗೆ ಕೊಡ್ತೀನಿ, ಅದು ಕರುಣೆ ಅಷ್ಟೇ. ಆದರೆ ನನ್ನ ಒಲವು, ನನ್ನ ಮೆಚ್ಚುಗೆಗೆ ಪಾತ್ರರಾದರೆ ನಾನು ಕೊಡೋದು ಬೇರೆ. ಎಷ್ಟು ಜನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇದೆ? ನಾನು ಮಾಡಬೇಕಾಗಿರೋ ಜವಾಬ್ದಾರಿಯಿಂದ ಕೆಲವು ಮಾಡ್ತಾ ಇದ್ದೀನಿ, ಆದರೆ ನನಗೆ ಅವ್ರ ಮೇಲೆ ಒಲವು ಪ್ರೀತಿ ಅನ್ನೋದು ಬಂದರೆ ನಾನು ಮಾಡುವಂಥ ಕಾರ್ಯಗಳೇ ಬೇರೆ. ಹಾಗಾಗಿ ದೇವರು ಕೂಡ ಬೈಬಲ್ನಲ್ಲಿ ಬಹಳಷ್ಟು ವಿಶ್ವಾಸಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡೇ ಇಲ್ಲ. ದಾವೀದನೇ ಒಂದನೇ ಹೇಳ್ತಾ ಇದ್ದಾನೆ, ದೇವರೇ ಶತ್ರು ನನ್ನ ಮೇಲೆ ಗೆಲ್ಲದೇ ಇರೋ ಹಾಗೆ ನೀನು ಮಾಡಿದೆ ಸ್ವಾಮಿ, ಅದಕ್ಕೆ ನಾನು ನಿನ್ನನ್ನು ಏನು ಮಾಡ್ತೇನೆ, ಸ್ತುತಿಸ್ತೇನೆ. ದೇವರು ಏನು ಉಪಕಾರ ಮಾಡಿದ್ದಾನೆ? 3 ಉಪಕಾರ ಮಾಡಿದ್ದಾರೆ. ಕೀರ್ತನೆ 30ರಲ್ಲಿ ನೋಡ್ರಿ, ಮೊದಲನೇದಾಗಿ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ನಿನಗೆ ಮೊರೆ ಇಡಲು ನನ್ನನ್ನು ನೀನೇನು ಮಾಡಿದೆ, ಸ್ವಸ್ಥ ಮಾಡಿದೆ. 2ನೇ ವಾಕ್ಯದಲ್ಲಿ. 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಪ್ರಾಣವನ್ನು ಏನು ಮಾಡ್ದ, ಪಾತಾಳದಿಂದ ಎತ್ತಿದೆಯಾ. 3ನೇ ವಾಕ್ಯದಲ್ಲಿ, ಸಮಾಧಿಯಲ್ಲಿ ನೀನೇನು ಮಾಡಲಿಲ್ಲ, ಸೇರಗೊಳ್ಳಲಿಲ್ಲ. ಆಗಿನ ಕಾಲದಲ್ಲಿ ನೀವು ಸಿಹಿ ಬಾವಿಯಲ್ಲಿ ನಾವು ಹೋಗಿ ಬಿಂದಿಗೆ ಹೋಗಿ ಹಾಕ್ತಾ ಇದ್ವಿ, ಕೆಳಗಡೆ ಹೋಗಿ ನೀರನ್ನು ಏನು ಮಾಡಬೇಕು, ಎತ್ತಬೇಕು. ಅದೇ ರೀತಿ ದಾವೀದ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣನ ನೀನು ಆ ರೀತಿ ಬಾವಿಯಲ್ಲಿ ನೀರು ಕೂಡ ಹೆಂಗೆ ಮೇಲೆ ಕೆಳಗೋಗಿತ್ತು ಸ್ವಾಮಿ, ಅಲ್ಲಿಂದ ನೀನು ನನ್ನನ್ನು ಏನು ಮಾಡಿದೆಯಾ, ಎತ್ತಿದೆ ಸ್ವಾಮಿ. ಇವತ್ತು ನಾವು ಆ ಒಂದು ಅರಿವಿನಲ್ಲಿ ದೇವರನ್ನು ಸ್ತೋತ್ರ ಮಾಡ್ತಿದ್ದೀವ. ಅನೇಕ ಸಾರಿ ಪ್ರತಿ ಭಾನುವಾರ ಬರೋದೇನಕ್ಕೆ ಅಂದರೆ, ದೇವರೇ ನನಗೆ ಮುಂದೆ ಏನು ಮಾಡಬೇಕು, ನೀನು ಮುಂದೆ ಏನು ಮಾಡ್ತೀಯ ತೋರಿಸು ದೇವರೇ, ತೋರಿಸು ದೇವರೇ. ದೇವರು ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ, ಹಿಂದೆ ಏನು ಮಾಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೋಡು. ಬರೀ ಮುಂದೆ ಮಾಡಿದ್ದನ್ನೇ ನೀನು ಎದುರು ನೋಡಿ ಬರೋನಲ್ಲ, ಹಿಂತಿರುಗಿ ನಾನೇನು ಮಾಡಿದ್ದೇನೆ ಅನ್ನೋದನ್ನು ನೋಡು. ಒಂದು ಕೂಟದಲ್ಲಿ ಒಬ್ಬ ಯೌವನಸ್ಥ ಭಾಳ ಅಳ್ತಾ ಇದ್ದ. ಆರಾಧನೆ ಮುಗಿದ ಮೇಲೂ ಅಳ್ತಾ ಇದ್ದ, ಸೆಷನ್ ಮುಗಿದ ಮೇಲೂ ಅಳ್ತಾ ಇದ್ದ. ಅವನು ಅಳೋದನ್ನು ನೋಡಿದಂಥ ಒಬ್ಬ ಪಾಸ್ಟ್ರು ಬಂದು ಕೇಳಿದ್ರು, ಸೆಷನ್ ಮುಗ್ದೋಯ್ತಪ್ಪ, ಯಾಕೆ ಕೈಗಳನ್ನೆತ್ತಿ ಅಳ್ತಾ ಇದೆಯಾ, ಸ್ತೋತ್ರ ಮಾಡ್ತಾ ಇದೆಯಾ? ಅವನು ಅಳು ನಿಲ್ಲಿಸ್ತಾನೆ ಇಲ್ಲ, ಆರಾಧನೆ ಮಾಡ್ತಾನೆ ಇದ್ದಾನೆ. ಆಗ ದಿಢೀರಂತ ಆ ಹುಡುಗ ಕಣ್ ತೆರೆದು ಹೇಳಿದಂತೆ, ಪಾಸ್ಟರ್ ನಾನು ಸ್ತೋತ್ರ ಮಾಡ್ದಿರೋ ಇರೋಕ್ಕೆ ಆಗಲ್ಲ, ದೇವರು ನನ್ನ ಜೀವನದಲ್ಲಿ ಅಷ್ಟು ಒಳ್ಳೇದು ಮಾಡಿದ್ದಾನೆ ಅಂತ ಅಳ್ತಿದ್ದಂತೆ. ಯಾಕೆ, ಏನಾಯಿತು? ನಾನು 2 ವಾರದ ಹಿಂದೆ ನಾನೊಬ್ಬ ಪಾಸ್ಟ್ರ್ ಮಗನಾಗಿದ್ರೂ ಕ್ರಿಮಿನಲ್ ಆಗಿ ಅನೇಕ ಪಾಪಗಳನ್ನು ಮಾಡ್ತಾಯಿದ್ದೆ, ತಪ್ಪುಗಳನ್ನು ಮಾಡ್ತಾಯಿದ್ದೆ. ನಾನು ವಿಶ್ವಾಸಿಯ ಮನೆಯಲ್ಲಿ ಒಬ್ಬ ಹುಡುಗಿ ಜೊತೆ ಪಾಪ ಮಾಡಲಿಕ್ಕೆ ನಾನು ಪ್ಲ್ಯಾನ್ ಮಾಡಿ ಅವ್ರ ಮನೆಗೆ ಅವತ್ತು ಹೋದೆ. ನಾನು ಅವಳೊಂದಿಗೆ ಪಾಪ ಮಾಡಲಿಕ್ಕೆ ಮನೆಗೆ ಹೋದೆ. ಆದರೆ ದಿಢೀರಂತ ಮನೆಯೊಳಗಡೆ ಹೋದರೆ ಯಾರೋ ನೆಂಟರುಗಳು ಮನೆಗೆ ಬಂದುಬಿಟ್ಟಿದ್ದಾರೆ. ಅವ್ರ ನೆಂಟರು ಬಂದಿದ್ದರಿಂದ ನಾನು ಪಾಪ ಮಾಡೋಕ್ಕಾಗಲಿಲ್ಲ. ಪಾಪ ಮಾಡಲಿಕ್ಕೆ ಇವತ್ತು ನಾವು ಪಾಪ ಮಾಡದೇ ಇರೋದಕ್ಕೆ ಕಾರಣ ಏನು? ಯಥಾರ್ಥವಾಗಿ ಹೇಳೋದಾದರೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟೇ. ಭಾಳಷ್ಟು ಜನ ಹೇಳ್ತಾರೆ ದೇವ್ರ ಮೇಲೆ ಭಯ. ನೋ, ಚಾನ್ಸ್ ಇಲ್ಲ. ಚಾನ್ಸ್ ಸಿಕ್ಕಿದ್ರೆ. ಆದರೆ ದಾವೀದನು ಅಂಥವನಲ್ಲ ರೀ. ಅವಕಾಶಗಳು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಆ ಹುಡುಗ ಅವತ್ತು ಚಾನ್ಸ್ ಸಿಕ್ತು, ಪಾಪ ಮಾಡ್ಲಿಕ್ಕೆ ಹೋದ. ಅವ್ರ ನೆಂಟರ ಮಧ್ಯದಲ್ಲಿ ಇದ್ದಂಥ ಅವ್ರ ಅಮ್ಮ ಒಬ್ಬರು ಹೇಳಿದ್ರಂತೆ, ಅವ್ನಿಗೇನಾದರೂ ಒಂದು ಸಾಮಾನಿದೆ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಮೆಡಿಕಲ್ ಶಾಪಿಗೆ ಕಳಿಸೋಕ್ಕೆ ಯೋಚನೆ ಮಾಡಿದ್ರು. ಈ ಹುಡುಗ ಪಾಸ್ಟ್ರ್ ಮಗ ಆಗಿದ್ದರಿಂದ ಬೇಗ ಕೀ ತೊಗೊಂಡು ಓಡಲಿಕ್ಕೆ ಅಂತ ಹೋದ್ನಂತೆ. ಅವನು ಓಡಲಿಕ್ಕೆ ಅಂತ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಬಂದಂತೆ, ವಾಡ ನಾ ಪೋರೆ. ಅವನ ಹತ್ರ ಕೀ ಇಸ್ಕೊಂಡ. ದಿಢೀರಂತ ಯಮಹ ಗಾಡಿ ತೆಗೆದುಕೊಂಡು ಸ್ಪೀಡಾಗಿ ಹೋದವನು. 5 ನಿಮಿಷ ಆಗಲಿಲ್ಲ, ವಾಪಸ್ಸು ಒಂದು ಫೋನ್ ಕರೆ ಬರ್ತಾಯಿದೆ. ಏನು, ಈ ಬಂದಂಥ ನಂಬರಲ್ಲಿ ಬಂದಂಥ ಹುಡುಗ ಇಲ್ಲಿ ಬಂದಂಥ ಲಾರಿಲಿ ಡಿಕ್ಕಿ ಹೊಡೆದು ಸತ್ತಿದ್ದಾನೆ. ಇವ್ರು ಯಾವ ಹುಡುಗ? ನಿಮ್ಮನೆಯವರ? ವಾಪಸ್ಸು ಶನಿವಾರ ವಾಪಸ್ಸು ಮನೆಗೆ ಬಂದಂಥ ಪಾಸ್ಟ್ರ್ ಮಗ ಬಿಕ್ಕಿ 10 ದೇವ್ರ ಹತ್ರ ಹೇಳಿದ್ನಂತೆ, ದೇವರೇ ಮಿಸ್ ಆಗಿದ್ರೆ ನಾನು ಸಾಯಬೇಕಾಗಿತ್ತು, ಆದರೆ ನನ್ನ ಪ್ರಾಣವನ್ನು ನೀನೇನು ಮಾಡಿದೆ, ಪಾತಾಳದಿಂದ ಎತ್ತಿದ್ಯಾ. ಕೆಲವರುಗಳು ನಾವು ಪಾಪ ಮಾಡದೇ ಇರೋದಕ್ಕೆ ಕಾರಣ ನಾವು ಸ್ಮಾರ್ಟ್ ಆಗಿತ್ತು, ಎಸ್ಕೇಪ್ ಆಗಿದ್ರಿಂದ ಅಲ್ಲ, ದೇವರ ಕರುಣೆ ನಿನ್ನ ಮೇಲೆ ಇದ್ದಿದ್ದರಿಂದ ಎಸ್ಕೇಪ್ ಆಗಿದೆಯಾ ನೀನು. ದೇವರು ಸ್ವಂತ ತಂದೆ ಥರ ಹೈಡ್ ಮಾಡ್ತಾನೆ ಪಾಪಗಳನ್ನು. ಯಾವಾಗ ಒಬ್ಬ ವ್ಯಕ್ತಿಯನ್ನು ಎಕ್ಸ್ಪೋಸ್ ಮಾಡ್ತಾನೋ, ಅವನ ಪಾಪವನ್ನು ಬೇರೆಯವರಿಗೆ ತೋರಿಸ್ತಾನೋ, ಅವತ್ತು ಅವನ ಮೇಲೆ ದಂಡನೆ ಬಂದಿದೆ ಅಂತ ಅರ್ಥ. ಸೀಕ್ರೆಟಾಗಿ ಹೈಡ್ ಮಾಡೋವರೆಗೂ ನೀನು ಬಚಾವಾದೆ ಅಂತ ತಿಳ್ಕೊಬೇಡ. ಒಂದಲ್ಲ ಒಂದು ದಿವಸ ಕೆಲವರ ಪಾಪಗಳನ್ನು ದೇವರು ಎಕ್ಸ್ಪೋಸ್ ಮಾಡ್ತಾನೆ. ಎಕ್ಸ್ಪೋಸ್ ಮಾಡಿ ತಿಳಿಸಿದಾಗ ಒಂದು ತಿಳ್ಕೊಬೇಕು, ದೇವರಿಗೆ ಅವನ ಮೇಲೆ ಕೋಪ ಬಂದಿದೆ. ಯಾಕಂದರೆ ಅಷ್ಟು ವರ್ಷ ದೇವರು ಅವನ ಮೇಲೆ ಹೈಡ್ ಮಾಡಿದ್ರು, ಅವನನ್ನು ಕ್ಷಮಿಸಿದ್ರು, ಪ್ರೀತಿಸಿದ್ರು, ಅವನನ್ನು ಸ್ವಂತ ತಂದೆ ಥರ ದೇವರು ಹೈಡ್ ಮಾಡ್ತಾನೆ. ಆದರೆ ಮಿತಿಮೀರಿ ಹೋದಾಗ ಅವುಗಳನ್ನು ಎಕ್ಸ್ಪೋಸ್ ಮಾಡ್ತಾನೆ. ಯಾಕಂದರೆ ಆವಾಗ ನಿನ್ನ ಡಿಲೀಟ್ ಹಿಸ್ಟ್ರಿನ ಯಾರೂ ತೆಗಿಯೋಕ್ಕಾಗಲ್ಲ ನಿನ್ನ ಫೋನಿಂದ. ಇವತ್ತು ನಿಮ್ಮ ಜೀವಿತಗಳನ್ನು ನೋಡ್ರಿ, ಕೃಪೆಯಿಂದ ದೇವರು ನರಕದಿಂದ ನಮ್ಮ ತಪ್ಪಿಸಿದ್ದಾನೆ. ಪಾಪದ ಕೆಸರಿನಿಂದ ಕೆಲವರನ್ನು ದೇವರು ತಪ್ಪಿಸಿದ್ದಾನೆ. ನಿರಾಶೆಯ ಹಾಸಿಗೆಯಿಂದ ಕೆಲವರನ್ನು ದೇವರು ತಪ್ಪಿಸಿದ್ದಾನೆ. ಸಂದೇಹಗಳಿಂದ, ಭಯಗಳಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ಅದನ್ನೆಲ್ಲ ತಪ್ಪಿಸಿದರೆ, ನಾನು ಯೋಚನೆ ಮಾಡ್ತಾ ಇದ್ದೆ ಈ ವಾರದಲ್ಲಿ, ಎಷ್ಟು ಜನ ನೆನೆಸ್ತಿರೋ ಗೊತ್ತಿಲ್ಲ, ಆಗಾಗೆ ಕೊರೋನಾನ ನಾನು ನೆನೆಸ್ತೀನಿ. ಯಾಕೆ? ಬ್ಯಾರಿಕೇಡ್ಗಳು ಹಾಕಿದ್ನ,
ಹಾಲ್ಗಳು ತೊಗೊಂಬರಕ್ಕೆ ಸರ್ಕಸ್ ಮಾಡಿದ್ನ ಮರಿಬಾರ್ದು, ಆಕ್ಸಿಜನ್ಗೆ ಅಲ್ದಿದ್ದು ಮರಿಬಾರ್ದು. ಇವತ್ತು ಎಲ್ಲ ಚೆನ್ನಾಗಿದೆ 2026ರಲ್ಲಿ. ಒಂದೊಂದು ಸರಿ 3 years ago ಅನ್ನೋಂಥ ಯಾವುದಾದ್ರೂ ವೀಡಿಯೋ ನೋಡುವಾಗ ತಕ್ಷಣ ನನಗೆ ನೆನಪಾಗುತ್ತೆ, ಹೌದು 3 years ago 4 years ago ಏನಾಗಿತ್ತು. ಮನುಷ್ಯರು ಒಬ್ಬರನ್ನೊಬ್ಬರು ನೋಡ್ತೀವಿ ಅನ್ನೋ ಅರಿವಿರಲಿಲ್ಲ. ನನಗೆ ಈ ವಾರದಲ್ಲೂ ನೆನೆಸ್ತಿದ್ದೆ, ನಾನು ಪ್ರೀತಿಸಿದಂಥ ಡಯಾಲಿಸಿಸ್ ಅನ್ನುವಂಥ ರಾಜು ಒಂದು ಸರಿ ಫೋನ್ ಮಾಡಿ ಹೇಳ್ದ, ಅಣ್ಣ ದಿಢೀರಂತ ಪಕ್ಕದಲ್ಲಿರೋನು ಸತ್ತೋದ ಅಣ್ಣ, ಅವ್ನು ಸತ್ತೋದ ಅಣ್ಣ, ಇವನು ಸತ್ತೋದ ಅಣ್ಣ. ನನಗೆ ಫೋನ್ ಮಾಡುವಾಗ ನನಗೆ ಅನ್ನಿಸ್ತಾ ಇತ್ತು, ರಾಜು ದೇವರ ಅಂಥ ಮರಣದಿಂದಲೂ ದೇವರು ರಾಜುವನ್ನು ಕಾಪಾಡಿದರು. ಆಸ್ಪತ್ರೆಗೆ ನಾವು ಕರ್ಕೊಂಡೋಗಿದ್ದು ನನಗೆ ಈಗಲೂ ನೆನಪಿದೆ. ಯಾಕಂದರೆ ದೇವರು ನಿಮ್ಮ ಜೀವಿತಗಳನ್ನು ಪಾಪದ ಕೆಸರಿನಿಂದ ಎತ್ತಿದ್ದಾನೆ, ನರಕದಿಂದ ತಪ್ಪಿಸಿದ್ದಾನೆ, ಮರಣದ ಭಯಗಳಿಂದ ತಪ್ಪಿಸಿದ್ದಾನೆ, ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದ್ದಾನಲ್ಲ ಅಂಥ ದೇವರಿಗೆ. ಅದಕ್ಕೆ ಒಬ್ಬ ಭಕ್ತ ಹೀಗೆ ಹೇಳ್ತಾನೆ, ದ ವಾಯ್ಸ್ ದಟ್ ರೇಸ್ಡ್ ಅಟ್ ದ ಸ್ಟಾರ್ಮ್ ಶುಡ್ ನಾಟ್ ಬಿ ಫರ್ಗಾಟನ್ ಅಟ್ ದ ಟೈಮ್ ಆಫ್ ಕಾಮ್. ಅಂದ್ರೆ ಅರ್ಥ ಏನು? ಪ್ರವಾಹದಲ್ಲಿ ನಿನ್ನ ಕೂಗು ಎದ್ದಿದ್ರೆ ಪ್ರಶಾಂತವಾದಾಗ ಕೂಗು ನಿಲ್ಬಾರ್ದು. ಇವತ್ತು ಸಭೆಗಳಲ್ಲಿ ಭಾಳಷ್ಟು ಜನ ಯಾಕೆ ಪಾಸ್ಟರ್ಗಳು ಪಂಪೊಡಿಬೇಕು, ಸ್ತೋತ್ರ ಮಾಡು ಅಂದರೆ ಪ್ರವಾಹ ಬಂದಿದ್ದು ಮರ್ತುಬಿಟ್ಟ. ಅವನ ಲೈಫ್ಗಳಲ್ಲಿ ಪ್ರವಾಹ ಬಂದಾಗ ದೇವರವನ್ನ ಉಳಿಸಿದ್ರು. ಯೋಚನೆ ಮಾಡಿದೀವ, ಒಂದೊಂದು ಸರಿ ನಾವು ಗಾಡಿ ಓಡಿಸುವಾಗ ಕೆಲವು ಸರಿ ದಿಢೀರಂತ ನೆನಪಾಗುತ್ತೆ, ದೇವರೇ ನನ್ನ ಗಾಡಿ ಮೇಲೆ ಯಾವನು ಬಂದು ಏರದೇ ಇರೋದು ನಿನ್ನ ಕೃಪೆ. ನಾನು ನೆಟ್ಟಿಗೆ ಓಡಿಸ್ತಾ ಇರೋದ್ರಿಂದ ಅಲ್ಲ, ಸ್ವಲ್ಪ ಲೆಫ್ಟ್ಗೆ ಅವನು ಬಂದರೆ ಥ್ಯಾಂಕ್ಸ್ ಹೇಳಿದ್ದೀರಾ ಗಾಡೀಲಿರೋವಾಗ? ಗಾಡೀಲಿ ಆದಾಗ ಮಾತ್ರ ದೇವ್ರೇ ಯಾಕೆ ಹೇಳ್ತಾ ಇದ್ದೀನಿ? ನಿಮ್ಮ ಜೀವಿತಗಳಲ್ಲಿ ದೇವರು ಉಳಿಸಿದ್ದಾನೆ. 4ನೇ ವಾಕ್ಯದಲ್ಲಿ ಅದಕ್ಕೆ ಅವನು ಹೇಳಿದ್ದು, ಯೆಹೋವನ ಭಕ್ತರೇ ಆತನನ್ನು ಏನು ಮಾಡ್ರಿ, ಕೀರ್ತಿಸ್ರಿ. ದೇವರು ನಿನಗೆ ಪ್ರೈವೇಟ್ ಆಗಿ ಏನಾದರೂ ಉಪಕಾರ ಮಾಡಿದರೆ ನೀನು ಪಬ್ಲಿಕ್ ಆಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಪ್ರೈವೇಟ್ ಆಗಿ ಯಾರಿಗಾದರೂ ದೇವರು ಸೋಮವಾರದಿಂದ ಶನಿವಾರದವರೆಗೂ ಉಪಕಾರ ಮಾಡಿದರೆ ಪಬ್ಲಿಕ್ ಆಗಿ ಅವನು ಭಾನುವಾರ ಆರಾಧನೆಗೆ ಬರಬೇಕು. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವನು ಭಾನುವಾರ ಆರಾಧನೆಗೆ ಸ್ತೋತ್ರ ಹೇಳಲಿಕ್ಕೆ ಅವನು ಬರಲಿಲ್ಲ ಅಂದರೆ, ನಾನು ಒಂದನ್ನು ತಾಳ್ಮೆಯಿಂದ ನಿಮಗೆ ಗದರಿ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನೀನು ಸ್ತುತಿ ಆರಾಧನೆಗೆ ಸರಿಯಾದ ಸಮಯಕ್ಕೆ ಆರಾಧನೆಗಳಲ್ಲಿ ಬರಲಿಲ್ಲ ಅಂದರೆ 2 ವಿಷಯವನ್ನು ನೀನು ತಿಳಿಸ್ತಿದೀಯ. ಒಂದು, ನೀನು ಸ್ವಾರ್ಥಿ. ವಾಕ್ಯದ ಟೈಮಿಗೆ ಮಾತ್ರ ನೀನು ಬರ್ತಿದೀಯ ಅಂದರೆ ನಿನಗೆ ವಾಕ್ಯ ನಿನಗೇನು ಮಾತಾಡಬೇಕು ಅಂತ ಬರ್ತಿದೆ, ನಿನ್ನ ಲೈಫ್ಗೇನು ಬೇಕು ಅದನ್ನು ತೊಗೊಳಕ್ಕೆ ಬರ್ತಿದ್ಯಾ ನೀನು. ಆರಾಧನೆ ಏನಕ್ಕೆ ಬರ್ತೀಯಾ? ದೇವರಿಗೆ ಕೊಡ್ಲಿಕ್ಕೆ ಬರ್ತೀಯ, ದೇವರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಬರ್ತೀಯ. ಅದಕ್ಕೆ ನೀನೇನೇನು ಮಾಡ್ತೀಯೋ ಬೇಗ ಅರೇಂಜ್ಗಳನ್ನ ಮಾಡಿ, ಅಡುಗೆನ ಬೇಗ ಮಾಡಿ, ನೆನ್ನೆ ಸ್ನಾನ ಮಾಡಿಸಿ, ಇವುಗಳನ್ನೆಲ್ಲ ನಾವು ಮಾಡೋ ಸರ್ಕಸ್ಗಳೇ. ಏನು ದೊಡ್ಡ ಮೇಧಾವಿ ಜ್ಞಾನಿ ಏನಲ್ಲ ಇದು. ಆದರೆ ನಾವುಗಳು ದೇವರನ್ನು ನಿಜವಾಗಲೂ ಆ ಒಂದು ಅರಿವಿನಲ್ಲಿ ನಾವು ಯೆಹೋವನ ಭಕ್ತರುಗಳು ಸೇರಿ ಬಂದು ಆರಾಧಿಸುವಂಥ ಆ ಅನುಭವದಲ್ಲಿ ದೇವರ ಪ್ರಸನ್ನತೆ ಇದೆ. ಅದಕ್ಕೆ ದಾವಿದ ಹೇಳ್ತಾ ಇದ್ದಾನೆ, ಪ್ಯಾಲೇಸಲ್ಲಿ ಕೂತ್ಕೊಂಡು ನನಗೆ ಪ್ಯಾಲೇಸ್ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಸ್ತೋತ್ರ ಮಾಡಲಿಲ್ಲ. ಭಕ್ತರೇ ಬನ್ರಿ, ಬನ್ನಿ ಯೆಹೋವನ ಭಕ್ತರೇ ಆತನನ್ನು ಏನು ಮಾಡ್ರಿ, ನೀವು ಕೀರ್ತಿಸ್ರಿ. ಒಂದು ಸ್ವಾರ್ಥಿ, ಎರಡನೇದಾಗಿ ನೀನು ಸ್ತೋತ್ರ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ನೀನು ಅಹಂಕಾರಿ. ಯಾಕಂದರೆ ನಿನ್ನ ಲೈಫ್ನ ನೀನೇ ಮ್ಯಾನೇಜ್ ಮಾಡಿದೀಯಾ ಅಂತ ಅರ್ಥ. ದೇವರಿಗೆ ಕ್ರೆಡಿಟ್ನ ಕೊಡಲಿಕ್ಕೆ ನೀನು ಬರಲಿಲ್ಲ ಅಂದರೆ ಯಾರು ನಿನ್ನ ಲೈಫ್ನ ಮ್ಯಾನೇಜ್ ಮಾಡಿರೋದು? ನನ್ನ ಸ್ಮಾರ್ಟ್ನೆಸ್, ನನ್ನ ಕಂಪ್ನಿ, ನಾನು ಮಾಡಿದ ಕೆಲಸ. ನೋ, ಯಾವುದೇ ಒಳ್ಳೆಯದು ನನ್ನಿಂದ ಬಂದಂಥ ಕಾರ್ಯಗಳಲ್ಲ. ನಾನು ಅದಕ್ಕೆ ಒಂದೊಂದು ಸರಿ ನಾನು ಅನೇಕ ಕಡೆ ಕೂಟಕ್ಕೆ ಹೋದಾಗ ಒಂದೊಂದು ಸರಿ ರೂಮ್ನಲ್ಲಿರ್ತೀನಿ, ಬಂದು ಒಬ್ರು ಕೇಳ್ತಾರೆ, ಪಾಸ್ಟ್ರೇ ಕಾರ್ನ ನೀವು ಪ್ರಸಂಗದ ಟೈಮ್ಗೆ ತೊಗೊಂಬರಲ್ಲ, 11:30 ನಿಮ್ಮ ಸೆಷನ್ ಸ್ಟಾರ್ಟ್ ಆಗುತ್ತೆ. ನಾನು ಅವಾಗ ಅನೇಕ ಸರಿ ಕೇಳಿದ್ದೀನಿ, ಸ್ತುತಿ ಆರಾಧನೆ ಎಷ್ಟು ಗಂಟೆಗೆ? ಪಾಸ್ಟ್ರೇ 10:45, 10:00 ಸ್ಟಾರ್ಟ್. ಮತ್ತು ಅವಾಗೆ ಬರ್ತೀನಿ ನಾನು ಪ್ರಸಂಗಕ್ಕೆ ಲೈಟಾಗಿ ಇಳಿದು ಬರುವಂಥ ಹೀರೋ ಅಲ್ಲ. ಪ್ರಸಂಗ ಮಾಡಲಿಕ್ಕೆ ಹುಟ್ಟಂಥ ಕೃಪೆ ದೇವರ ಕೃಪೆ. ಅದನ್ನು ಮೊದಲು ಸ್ತುತಿ ಆರಾಧನೆ ಯಾರೇ ನಡೆಸ್ತಾ ಇದ್ರು ಅಲ್ಲಿ ಹೋಗಿ 10-15 ನಿಮಿಷ ಆರಾಧನೆ ಮಾಡ್ಬೇಕು ನಾನು. ಕೆಲವರು ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಆರಾಧನೆ ಮಾಡ್ತಿರ್ತಾರೆ, ಅಂಥವ್ರು ಆರಾಧನೆಗೆ ಬೇಗ ಹೋಗಲ್ಲ. ನಾನು ಕೇಳ್ಕೊತೀನಿ, ಯಾರು ವರ್ಷಿಪ್ ಲೀಡರ್ ಏನಕ್ಕೆ ಸ್ತೋತ್ರ ಮಾಡ್ತಾವನೆ, ತುಂಬ ಬರೀ ಗಂಟೆಗಟ್ಟಲೆ ಡ್ಯಾನ್ಸ್ ಹೊಡಿಸ್ತಾ ಇದ್ರೆ ಹೋಗಲ್ಲ, ಅವನ ಆರಾಧನೆಗೆ ಬಂದಾಗ ಬರ್ತೀನಿ ನಡಿ. ಆದರೆ ಒಂದು 15 ನಿಮಿಷ 20 ನಿಮಿಷ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಯಾವುದೇ ಕೂಟಕ್ಕೂ ಮೆಸೇಜ್ ಟೈಮ್ಗೆ ಹೋಗಿದ್ದು ನನಗೆ ನೆನಪಿಲ್ಲ. ಯಾಕಂದರೆ ನಾನು ಪ್ರಸಂಗಕ್ಕೆ ಹೋಗಿದ್ರು ಕೂಡ ನನ್ನ ಜೀವಿತದಲ್ಲಿ ಮಾಡಿದಂಥ ಕೃಪೆಯನ್ನು ಯಾರಿಗೆ ಹೊಗಳ್ಬೇಕು? ನಾನು ದೇವರಿಗೆ ಹೊಗಳ್ಬೇಕು. ಹಾಗಿದ್ದರೆ ಮಾತ್ರನೇ ನಾನು ಕೂಡ ಒಬ್ಬ ಕೃತಜ್ಞತೆಯುಳ್ಳಂತಹ ಭಕ್ತ. ಅದಕ್ಕೆ ದಾವಿದ ಅವನ ಅನುಭವದಲ್ಲಿ ಹೇಳ್ತಾ ಇದ್ದಾನೆ, ದೇವರನ್ನು ಬರೀ ಅಷ್ಟಕ್ಕೆ ಅದು ಮಾಡಿದ ಉಪಕಾರ ಮಾತ್ರ ಅಲ್ಲ. 5ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಆತನ ಕೋಪವು ಏನಂತೆ ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ
ಜೀವಮಾನವೆಲ್ಲ ಇರುವುದು. ದಾವೀದನಿಗೆ ಚೆನ್ನಾಗಿ ಗೊತ್ತಾಯಿತು, ದೇವರ ಕೋಪದಲ್ಲಿ ತಪ್ಪು ಮಾಡಿದಾಗ ಜನರು ಸತ್ರು, ಆದರೆ ದೇವರ ಪಾದವನ್ನು ಹಿಡಿದುಬಿಟ್ಟ, ದೇವರ ಕೋಪವನ್ನು ಕ್ಷಮಿಸ್ಬಿಟ್ರು. ಅದಕ್ಕೆ ಭಾಳಷ್ಟು ಜನ ನಾವೇನು ತಿಳ್ಕೊಳ್ತೀವಿ ಗೊತ್ತಾ, ದೇವರ ಕೋಪ ಮನುಷ್ಯರ ಕೋಪ ಒಂದೇನಾ? ಇಲ್ಲ. ದೇವರ ಕೋಪಕ್ಕೂ ಮನುಷ್ಯರ ಕೋಪಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಗಾಡ್ಸ್ ಆ್ಯಂಗರ್ ಈಸ್ ಲೈಕ್ ಎ ಫ್ಲೂಡ್ ಲವ್ ದಟ್ ಬ್ಲೀಡ್ಸ್ ವೆನ್ ಯು ಕಟ್ ಇಟ್. ಅಂದ್ರೆ ಅರ್ಥ, ನೀವು ಡ್ರಿಪ್ಸ್ ನೋಡಿದ್ದೀರಾ ಆಸ್ಪತ್ರೆಯಲ್ಲಿ? ಆ ಡ್ರಿಪ್ಸ್ನಲ್ಲಿ ದೇವರ ಪ್ರೀತಿ ಹರಿತಾ ಇರುತ್ತೆ. ಗಮನ ಇಟ್ಟು ಕೇಳ್ರಿ, ಆ ಪ್ರೀತಿ ಹರಿತಾ ಇರುತ್ತೆ. ಆ ಡ್ರಿಪ್ಸ್ ಒಳಗಡೆ ಹರಿತಾ ಇರೋದು ಪ್ರೀತಿ ಎಂಬ ರಕ್ತ. ಆದರೆ ದಿಢೀರಂತ ಆ ಪ್ರೀತಿ ಎಂಬ ರಕ್ತದ ಡ್ರಿಪ್ಸಲ್ಲಿ ಕತ್ತರಿಸಿದಾಗ ಆಚೆ ಬರುತ್ತಲ್ಲ, ಅದೇ ದೇವರ ಕೋಪ. ದೇವರ ಪ್ರೀತಿ ಹೆಚ್ಚು ಒಬ್ಬನ ಮೇಲೆ ತೀವ್ರವಾದಾಗ ಸಿಡಿದು ಆಚೆ ಬರುತ್ತಲ್ಲ, ಅದು ದೇವರ ಕೋಪ. ನಮಗೆ ಯಾಕೆ ಕೋಪ ಬರುತ್ತೆ? ನನ್ನ ಮಾತು ಕೇಳಲಿಲ್ಲ ಅಂತ ಕೋಪ ನನ್ನ ಹೆಂಡತಿ ಮೇಲೆ ಈ ವಾರದಲ್ಲೂ ಬಂತು. ಅದು ದೇವರ ಕೋಪ ಅಲ್ಲ, ನನ್ನ ಹೆಂಡತಿ ಮೇಲೆ ನನಗೆ ಬಂದಿದ್ದು. ಯಾರ ಕೋಪ? ಮನುಷ್ಯನ ಕೋಪ. ಅದು ದೇವರ ನೀತಿಯನ್ನು ಸಾಧಿಸೋದಿಲ್ಲ. ಹಾಗೆಂದರೆ ನಾನು ಕೋಪಿಷ್ಠನಾಗಿರುವಾಗ ನನ್ನ ಕೋಪ ಅಲ್ಲ, ದೇವರ ಕೋಪ. ದೇವರ ಕೋಪ ಯಾವುದಂದರೆ ಪ್ರೀತಿಯಿಂದ ಸಿಡಿಯುತ್ತೆ. ಅದಕ್ಕೆ ಕೆಲವು ಸಾರಿ ಕೆಲವರು ನನ್ನನ್ನು ಭಾಳ ಗ್ರ್ಯಾಂಟೆಡ್ ಆಗಿ ತೊಗೊಂಡವ್ರೆ. ಒಬ್ರು ಹೇಳೋದು ಕೇಳಿಸ್ಕೊಂಡಿದ್ದೆ, ಅಣ್ಣ ಬೈತಾರಷ್ಟೇ 2 ನಿಮಿಷದಲ್ಲಿ ಇಳಿದ್ಬಿಡ್ತಾರೆ ಅಂತ. ಕೋಪ 2 ಸೆಕೆಂಡ್. ಅದು ನಾನು ಕಲ್ತಿದ್ದು ಯಾರಿಂದ? ಈ ದೇವರಿಂದನೇ. ಆತನಿಗೂ ಕೋಪ ಏನು? ಕ್ಷಣ ಮಾತ್ರ. ಅದಕ್ಕೆ ಬೇಗ ಸಾರಿ ಹೇಳೋದು, ನೀವು ಸಾರಿ ಹೇಳಲ್ಲ. ನೀವೆಲ್ಲ ತಿಮ್ರು ಕೆಲವರು. ನಾನು ಫೋನ್ ಮಾಡಿದ್ರು ಸಾರಿ ಕೇಳಿದ್ರು ಕೆಲವರು ಬರಲಿ ಮಾಮ. ಅದು ನಿಮಗೂ ದೇವ್ರಿಗೂ ಬಿಟ್ಟಿದ್ದು. ನನಗೆ ವಾಕ್ಯ ಹೇಳ್ತಾ ಇದೆ ಏನಂತ? ಆತನ ಕೋಪ ಕ್ಷಣ ಮಾತ್ರ. ಆದರೆ ಎಲ್ಲ ಸಾರಿ ನಾವು ಆಗಿದ್ದೀವ. ಆದರೆ ದೇವರು ನಿಜವಾಗಲೂ ಇವತ್ತು ನಿಮ್ಮನ್ನು ಬೆಳಗ್ಗೆ ಈ ಕರ್ತನ ಭೋಜನಕ್ಕೆ ಬಂದಿದ್ದೀರಾ ಅಂದರೆ ನಾನು ನೀವು ಕೃತಜ್ಞತೆಯಿಂದ ಹೇಳಬೇಕು, ಆತನ ಕೋಪ ಕ್ಷಣ ಮಾತ್ರ ಆಗಿದ್ದರಿಂದಲೇ ನೀವು ಆರಾಧನೆಯಲ್ಲಿ ಇವತ್ತು ಕುಳಿತಿರೋದು. ನಾವು ನೀವು ಮಾಡಿದಂಥ ಪಾಪಗಳಿಗೆ ನಿಜವಾಗಲೂ ದೇವರ ಕೋಪ ಸಿಡಿದಿದ್ದು ಯಾಕೆ? ಅದಕ್ಕೆ ಕೆಲವು ಸಾರಿ ನಾನು ನಿಮ್ಮನ್ನು ಗದರುವಾಗ ಒಂದನ್ನು ಯಾವಾಗಲೂ ನೆನೆಸಿ ಯೋಚನೆ ಮಾಡ್ತೀನಿ. ಭಾನುವಾರ ನಿಮಗೆ ನಾನು ಕೋಪದಿಂದ ಗದರೋದಕ್ಕೆ ಮುಂಚೆ 2-3 ದಿನ ಪ್ರೀತಿಯಿಂದ ಹತ್ತಿರ್ತೀನಿ. ಭಾಳ ಹತ್ತು ಬಂದಾಗ ಆವತ್ತಿನ ವಾರ ಸರಿ ಗದರಿರ್ತೀನಿ ನಿಮಗೆ. ಯಾಕೆ? ಅದು ಪ್ರೀತಿಯಿಂದ ಸಿಡಿದು ಬರುತ್ತೆ. ಯಾಕಂದರೆ ನಿಮ್ಮಲ್ಲಿ ಕೆಲವರುಗಳನ್ನ ನೋಡುವಾಗ ಆ ಪ್ರೀತಿ ನನ್ನ ಮೇಲೆ ಸಿಡಿದು ಬರುತ್ತೆ. ಓ ಇವನು ಹಿಂಗಿದಾನಲ್ಲ, ಓ ಈ ಮಗಳು ಹಿಂಗಿದ್ದಾಳಲ್ಲ, ಓ ಇವ್ರ ಮನೇಲಿ ಇವ್ರು ಹಿಂಗೆ ನಡ್ಕೊತಾ ಇದ್ದಾರಲ್ಲ. ಆ ಪ್ರೀತಿ ನನ್ನನ್ನು ಒತ್ತಾಯಪಡಿಸುತ್ತೆ. ಅದು ನನ್ನನ್ನು ಕೂಗೋ ಹಾಗೆ ಮಾಡುತ್ತೆ, ಎಚ್ಚರಿಸೋ ಹಾಗೆ ಮಾಡುತ್ತೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇತ್ತೀಚೆಗೆ ಒಬ್ಬರನ್ನು ಹೊಡಿಲೂ ಬೇಕಾಗಿ ಬಂತು. ನೋಡ್ತಾ ಇದ್ದೀರಾ ಯಾರಿಗೂ ಹೊಡೆದ್ರು ಅಂತ? ಸೀಕ್ರೆಟ್ ಯಾರಿಗೂ ಗೊತ್ತಾಗಲ್ಲ, ದೊಡ್ಡವ್ರಿಗೂ ಹೊಡೆಯುತ್ತೆ. ಏನು ಹೊಡೆಯುತ್ತೆ? ಅದು ಪ್ರೀತಿಯಿಂದ ಹೊಡೆದ. ಆದರೆ ಆ ಪ್ರೀತಿ ಅರ್ಥ ಮಾಡ್ಕೊಂಡವ್ರು ಮತ್ತೆ ಸಾರಿ. ಯಾಕೆ ಹೇಳ್ತಿದ್ದೀನಿ? ಇವತ್ತು ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಆ ರೀತಿ ಟ್ರೀಟ್ ಮಾಡುವಾಗ ನಮ್ಮನ್ನು ಟ್ರೀಟ್ ಮಾಡಿದ್ರಿಂದಲೇ ಆತನ ಕೋಪ ಕ್ಷಣ ಮಾತ್ರ. ಆದರೆ ಆತನ ಅನುಗ್ರಹವೋ ಏನಾಗಿದೆಯಂತೆ? ಜೀವಮಾನವೆಲ್ಲ ಇರೋದು. ಒಂದು ವೇಳೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾವು ಮಾಡಿದಂಥ ತಪ್ಪುಗಳಿಗೆ ದೇವರು ಕೋಪಿಸ್ಕೊಂಡು ದಂಡಿಸಿದರೆ ಇವತ್ತು ಈ ಕರ್ತನ ಭೋಜನಕ್ಕೆ ನಾನು ಕೂಡ ಬಂದು ನಿಲ್ಲಿಕ್ಕೆ ಯೋಗ್ಯತೆಯೇ ಇಲ್ಲ. ಅಂತಹ ಪಾಪಿಗಳು ದೇವರ ದೃಷ್ಟಿಯಲ್ಲಿ. ಅದಕ್ಕೆ ಆ ವಾಕ್ಯ ಹೇಳಿದ್ದು, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳ್ಕೊಂಡ್ರು ಮುಂಜಾನೆ ಏನಾಗುತ್ತೆ? ವಾವ್. ಕೆಲವು ಸಾರಿ ನಾವು ಯೋಚನೆ ಮಾಡ್ತೀವಲ್ಲ, ನಮ್ಮ ಮನೇಲಿ ಕಾಟ ಕೊಟ್ಟಂಥ ಒಬ್ಬ ದೊಡ್ಡಪ್ಪ, ಮೊದಲು ಒಂದು ಸರಿ ಹೇಳಿದ್ದೀನಿ, ಅವನು ಬಂದು ರಾತ್ರಿ ಎಲ್ಲ ನಮಗೆ ಕಾಟ ಕೊಡ್ತಾಯಿದ್ರೆ ಮೆತ್ತಗೆ ಮಕ್ಕಳು ಕೇಳ್ತಾರೆ, ಅಯ್ಯಪ್ಪ ಒಟ್ಟೋದು ನಾ ಬೆಳಿಗ್ಗೆನೆ ಕಂಬಳಿ ಮುಚ್ಕೊಂಡೇ ಕೇಳೋದು, ಒಟ್ಟೋದು ನಾವು ಹೋಗ್ಬಿಟ್ಟ ಅಂದರೆ. ಕೆಲವು ಸಾರಿ ನಾನು ಮೈಸೂರಲ್ಲಿ ಹಂಗೆ, ನಾನು ಆಚೆ ಬಂದರೆ 2 ಕೈ ಹಿಂಗೆ ಟಾಟ ಮಾಡುತ್ತೆ. ಯಾಕೆ? ಹಿಟ್ಲರ್ ಹೋಯ್ತವನೇ, ಹಿಟ್ಲರ್ ಇವತ್ತು ರಾತ್ರಿ ಇಲ್ಲ. ಖುಷಿನೋ ಖುಷಿ. ಯಾಕೆ? ಹಿಟ್ಲರ್ ರಾತ್ರಿ ಉಳ್ಕೊಂಡ, ಬೆಳಗ್ಗೆ ಎದ್ದಾಗ ಹಿಟ್ಲರ್ ಮನೇಲಿ ಇಲ್ಲ. ಇಷ್ಟು ಸಂತೋಷ. ಕೆಲವ್ರಿಗೆ ಯಾವ ರೀತಿಯಾದಂಥ ಸಂತೋಷ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಆದರೆ ಆ ರಾತ್ರಿ ಹೋಗಿದ್ದು ಹಿಟ್ಲರ್ ದಿಢೀರಂತ ಬೆಳಿಗ್ಗೆ ಬಂದು ಕೂತಿದ್ರೆ ಹೆಂಗಿರುತ್ತೆ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅದೇ ರೀತಿ ನಮ್ಮ ಜೀವಿತದಲ್ಲಿ ರಾತ್ರಿ ಬಂದು ಇಳ್ಕೊಂತು ಆ ದುಃಖ, ಆದರೆ ಬೆಳಗ್ಗೆ ಎದ್ದಾಗ ಆ ದುಃಖ ಇಲ್ಲವೇ ಇಲ್ಲ. ಎಷ್ಟು ಜನ ನೀವು ದೇವರಿಗೆ ಸ್ತೋತ್ರ ಹೇಳ್ತೀರಾ? ಆ ರೀತಿ ನಿಮ್ಮ ಲೈಫಲ್ಲಿ ಆಗಿಲ್ವಾ? ಆ ಭಯ, ಆ ಪಾಪ, ಆ ವಿಷಯ ರಾತ್ರಿ ಬಂದು ಉಳ್ಕೊಂತು, ನಮಗೇನಾಯಿತು ಅಂತ ನಾವು ದಿಗ್ಭ್ರಾಂತರಾದ್ವಿ. ಆದರೆ ರಾತ್ರಿ ಬಂದು ಉಳ್ಕೊಂಡಂಥ ಪಾಪ, ತಪ್ಪುಗಳು, ಕಣ್ಣೀರು ಬೆಳಗ್ಗೆ ಎದ್ದಾಗ ಇರಲಿಲ್ಲ.
ದೇವರು ಅದಕ್ಕೆ ಕೀರ್ತನೆ 77ರಲ್ಲಿ ಆಸಾಫ ಅನ್ನೋನು ಕೀರ್ತನೆಯಲ್ಲಿ ಹೇಳ್ತಾನೆ ನೋಡ್ರಿ, ಹೋದ್ರಿ 77ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಕರ್ತನು ಸದಾ ಕಾಲಕ್ಕೂ ಬಿಟ್ಟೇ ಬಿಡುವನೋ, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ. ಕೆಲವು ಸಾರಿ ನಮ್ಗೆ ಅನಿಸುತ್ತೆ ನಮ್ಮ ಜೀವಿತದಲ್ಲಿ ದೇವರು ಬಿಟ್ಬಿಟ್ನ ನಮ್ಮನ್ನ, ದೇವರು ನಮ್ಮ ಮೇಲೆ ಪ್ರಸನ್ನ ಆಗ್ತಾ ಇಲ್ವಾ ಅಂತ ಅನಿಸುತ್ತೆ. ಆದರೆ ಅದೇ ಕೀರ್ತನೆಯಲ್ಲಿ ಆಸಾಫ ಮತ್ತೆ ಹೇಳ್ತಾನೆ 10ನೇ ವಾಕ್ಯದಲ್ಲಿ, ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಕೀರ್ತನೆ 77:10, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ದೇವರು ನನ್ನ ಕೈ ಬಿಟ್ಟಿಲ್ಲ. ಪರಾತ್ಪರನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಏನು ಮಾಡುವೆನು, ಸ್ಮರಿಸುವೆನು. ಯಾವಾಗೆಲ್ಲ ನಿಮಗೆ ರೋಗ ಬರುತ್ತಾ, ಭಯ ಬರುತ್ತಾ, ಕಷ್ಟಗಳು ಬರುತ್ತಾ, ದೇವರ ಮಕ್ಕಳೇ ಒಂದನ್ನು ಮಾತ್ರ ಯಾವಾಗಲೂ ಮಾಡಿರಿ, ದೇವರು ಅವತ್ತು ಹೆಂಗೆ ನಡೆಸಿದ್ನೋ ಅದನ್ನ ನೆನೆಸ್ಕೊಳ್ರಿ. ಅವತ್ತು ಆ ರೋಗದಿಂದ ದೇವ್ರು ಹೆಂಗೆ ಬಿಡುಗಡೆ ಮಾಡ್ದ, ಅವತ್ತು ಆ ಕಷ್ಟದಿಂದ ಹೇಗೆ ಬಿಡುಗಡೆ ಮಾಡ್ದ, ಅವತ್ತು ಆ ವ್ಯಕ್ತಿಯಿಂದ ಹೇಗೆ ನಿಮ್ಮನ್ನು ಕಾಪಾಡಿದ್ನೋ ಮತ್ತೆ ಅದೇ ದೇವ್ರು ನಡೆಸ್ತಾನೆ. ಹಿಂತಿರುಗಿ ನೋಡುವಾಗ ನಾವು ಬಲಹೀನರಾಗಿ ಮಾತಾಡಲ್ಲ, ನಾವು ಬಲವುಳ್ಳವರಾಗಿ ಮಾತಾಡ್ತೇವೆ. ಹಲ್ಲೆಲೂಯ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಯಾಕೆ ದೇವರು ಸಮಾಧಿಗೆ ಹೋದರೂ ನಮ್ಮನ್ನು ಮೇಲೆಕ್ಕೆ ತರ್ತಾನೆ ಅಂದರೆ, ದೇವರು ಸಮಾಧಿಯಿಂದ ಎದ್ದಂತಹ ದೇವರು ನಾವು ಆರಾಧಿಸ್ತಾ ಇರೋ ದೇವರು. ಅದಕ್ಕೆ ಆತನ ಹತ್ರ 1 ರಾತ್ರಿ 3 ರಾತ್ರಿಗಳು ನಾವು ನೆನೆಸುವ ಹಾಗೆ ಯಾವುದೇ ರಾತ್ರಿಗಳು ದುಃಖದ ರಾತ್ರಿಗಳು ಬಂದರೂ ಆತನು ಎದ್ದಿದ್ದರಿಂದ ನಿಮ್ಮ ಜೀವಿತದ ದುಃಖಗಳನ್ನು ದೇವರು ಏನು ಮಾಡ್ತಾನೆ, ಮರೆ ಮಾಡ್ತಾನೆ. ರಾತ್ರಿಯಲ್ಲಿ ಬಂದಂಥ ದುಃಖಗಳನ್ನು ದೇವರು ತೆಗೆದು ಹಾಕ್ತಾನೆ. ಅದಕ್ಕೆ ನೀವು ಗಮನಿಸಿದಿರೋ ಇಲ್ವೋ, ನಾನು ಯಾವಾಗಲೂ ಒಂದು ಸ್ತೋತ್ರವನ್ನು ಮಾಡುವಾಗ ಎಲ್ಲರೂ ಹೇಳ್ತಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ಅದನ್ನ ಹೇಳುವಾಗ ಎಷ್ಟೋ ವಿಶ್ವಾಸಿಗಳಿಗೆ ಸಖತ್ ಖುಷಿ, ಈಗಲೇ ಆರಾಧನೆ ಮುಗೀತದೆ ಅಂತ. ನನ್ನ ಮನವೇ ಅಂದರೆ ಎಲ್ರಿಗೂ ಸಮಾಧಾನ. ಯಾಕೆ? ಪ್ರೇಯರ್ ಮುಗ್ದಾಗ ಹೇಳಬೇಕಾಗಿರೋದಲ್ಲ ಆ ವಾಕ್ಯ, ಪ್ರಾರ್ಥನೆಯ ಆರಂಭದಲ್ಲಿ ಹೇಳಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ನೀವೆಲ್ಲ ಮರಿಬೇಡ ಅಂತ ಹೇಳೋದು. ನಾನು ಯಾವಾಗಲೂ ಹೇಳೋದು ಮರೆಯೋದಿಲ್ಲ ಅಂತಲೇ ಹೇಳೋದು. ಪ್ರಾರಂಭದಲ್ಲೆಲ್ಲ ಮರಿಬೇಡ ಅಂದೆ. ಈಗ ನೀವು ಗಮನಿಸಿದ್ರೋ ಇಲ್ವೋ, ಯಾವಾಗಲೂ ಆ ಮಾತು ಮಾತ್ರ ಹೇಳೋದು, ಮರೆಯುವುದೇ ಇಲ್ಲ. ಯಾಕಂದರೆ ಆತನು ನನ್ನ ಅಪರಾಧಗಳನ್ನೆಲ್ಲವನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡಿದವನು, ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿದವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನನ್ನನ್ನು ಏನು ಮಾಡಿದ್ದಾನೆ, ಶೃಂಗರಿಸಿದ್ದಾನೆ. ಆ ಶೃಂಗರಿಸಿದ ದೇವರಿಗೆ ನಾವು ಯಾವಾಗಲೂ ಹೆಚ್ಚು ಏನು ಮಾಡಬೇಕು, ದೇವರ ಮಕ್ಕಳೇ, ಸ್ತೋತ್ರಗಳನ್ನು ಮಾಡಬೇಕು. ಯಾಕಂದರೆ ನಾವು ಹಿಂತಿರುಗಿ ನೋಡುವಾಗ ಸಮಾಧಿಯಿಂದ ಎತ್ತಂಥ ಒಬ್ಬ ದೇವರು. ಈ ವಾರದಲ್ಲಿ ನಾನು ರ್ಯಾಪಿಡೋ ಮೈಸೂರಿನಲ್ಲಿ ಹೋದೆ. ಅವನ ಹತ್ರ ನಾನು ಮಾತಾಡಲಿಕ್ಕೆ ಅಂತ ಯೋಚನೆ ಮಾಡೋಕ್ಕೆ ಮುಂಚೆ ಒಂದು ದಿಢೀರಂತ 2 ಕರಪತ್ರ ನಾನು ಇಟ್ಕೊಂಡಿದ್ದೆ. ಆದರೆ ಆ ಗಾಡಿ ಹತ್ತುವಾಗ ಅವನ ಫೋಟೋ ಬೇರೆ ಇದೆ. ನಾನು ಕೇಳಿದೆ, ಸರ್ ನಿಮ್ಮ ಫೋಟೋ ಬೇರೆ ಇದೆ, ನೀವು ಯಾರು? ಸರ್ ನಾನು ಫೋಟೋ ಹಾಕಿಲ್ಲ ಸರ್. ಯಾಕೆ ಸಂತೋಷ್ ಅವರೇ? ಅವ್ರ ಹೆಸರಲ್ಲಿ ಇದ್ದಿದ್ದರಿಂದ ಬೇಗ ಕಂಡಿಡ್ಕೊಂಡೆ. ಯಾಕೆ ಸಂತೋಷ್ ಅವರೇ? ಸರ್ ನಾನು ರ್ಯಾಪಿಡೋ ಓಡಿಸೋದನ್ನ ನಮ್ಮ ಹುಡುಗರೆಲ್ಲ ಒಂಥರ ನೋಡ್ತಾರೆ ಸರ್, ನಮ್ಮ ರೂಟಲ್ಲಿ ಅವ್ರುಗಳೆಲ್ಲ ಹಾಕೊಂಬಿಟ್ರೆ ನಾನು ಬರೋದೇ ಇಲ್ಲ ಸರ್. ಹೌದಾ? ಯಾಕೆ ಸಂತೋಷ್? ಎಲ್ಲ ಒಂಥರ ಕಂಡಮ್ ಮಾಡ್ತಾರೆ. ಆಮೇಲೆ ಗಾಡೀಲಿ ಕೂತು ಹೋಗ್ತಾನೆ ಇದ್ದೆ. ಸಂತೋಷ್, ನಿಮಗೆ ಗೊತ್ತಾ, ನಾನು ಈ ಥರ ಎಲ್ಲ ಮನುಷ್ಯರು ಭಯದಲ್ಲೆಲ್ಲ ಇದ್ದೆ. ಜಗತ್ತಿನಲ್ಲಿ 2 ನಮ್ಮನ್ನು ಭಯಪಡಿಸೋದು, ಒಂದು ಹೊಗಳಿಕೆ ಮತ್ತು ಇನ್ನೊಂದು ನಿಂದೆ. ಇವೆರಡಕ್ಕೂ ಗೆದ್ಬಿಟ್ರೆ ನಾವು ಆರಾಮಾಗಿರ್ಬೋದು. ಸರ್ ಗಣ್ಯರ ಥರ ಮಾತಾಡ್ತಿದ್ದೀರಲ್ಲ ಸರ್ ಅಂದ. ನಾನೇನು ಗಣ್ಯ ಅಲ್ಲಪ್ಪ, ತುಂಬ ಪಾಡ್ಪಟ್ಟಿದ್ದೀನಿ. ನಾನು ಮಾತಾಡೋಕ್ಕೆ ಒಂದು 2-3 ನಿಮಿಷ ಆಗಿಲ್ಲ. ಸರ್ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನನಗೆ 3 ವರ್ಷದಿಂದ ಡಿಪ್ರೆಷನಲ್ಲಿದ್ದೀನಿ ಸರ್. ಮೋಸ್ಟ್ಲಿ ನೀವೇ ನನಗೆ ಇವತ್ತು ಗಾಡೀಲಿ ಹತ್ತಿದ್ರೇನೋ ಗೊತ್ತಿಲ್ಲ. ಆ ಖಿನ್ನತೆ, ಏನಕ್ಕೆ ಖಿನ್ನತೆ ಗೊತ್ತಾ ಅವನಿಗೆ? ಕುರಿ ಕೋಳಿ ಮನುಷ್ಯರುಗಳು ಭಿಕ್ಷುಕರನ್ನು ನೋಡಿದ್ರೆ ಮನೆಗೆ ಹೋಗಳ್ತಾನಂತೆ. ಅವನಿಗೆ ಬಂದಿರುವಂಥ ಡಿಪ್ರೆಷನ್ ಸಾಧಾರಣ ಡಿಪ್ರೆಷನ್ ಅಲ್ಲ. ಅವನಿಗೆ ಜಗತ್ತೇ ಬೇಡ ಅನ್ನಿಸ್ತಿದೆ. ಗಡ್ಡ ಬಿಟ್ಕೊಂಡಿದ್ದಾನೆ, ನಿದ್ದೆ ರಾತ್ರಿಗಳಲ್ಲಿ ಇಲ್ಲ. ಎಂತೆಂಥ ಸಂಕಟಗಳಲ್ಲಿ ಜನರಿದ್ದಾರೆ ಗೊತ್ತಾ ನಿಮಗೆ? ಅವನಿಗೆ ಆಮೇಲೆ ನಾನು ಸುವಾರ್ತೆ ಹೇಳಿದೆ, ಕರಪತ್ರ ಕೊಟ್ಟೆ, ನನ್ನ ನಂಬರ್ ಇಸ್ಕೊಂಡ. ಯಾಕೆ ಹೇಳ್ತಾ ಇದ್ದೀನಿ? ಜನರುಗಳನ್ನು ಕಾಡ್ತಾ ಇದೆ. ಆದರೆ ನಾನು ಬಂದು ಟ್ರೈನಲ್ಲಿ ಹತ್ತುವಾಗ ಹೇಳಿದೆ, ದೇವರೇ ನನ್ನನ್ನು ಇಂತಹ ಖಿನ್ನತೆಗಳಿಗೆ ಸಿಕ್ಕೊಳ್ಳದೆ ನೀನು ಕಾಪಾಡ್ದಿಯಲ್ಲ. ಅವನಿಗಿಂತ ನಾನೇನು ಬೆಟರ್ ಅಲ್ಲ. ಆದರೆ ಎಷ್ಟು ಜನರುಗಳು ಖಿನ್ನತೆ, ಸಂಕಟಗಳು, ಕಣ್ಣೀರಿನಲ್ಲಿ ನಮಗೆ ಪ್ರತಿದಿನ ಸಿಗ್ತಾರೆ. ನಾನು ಕೊಟ್ಟಂಥ ಪುಸ್ತಕಕ್ಕೆ ಅವನು ವಾಪಸ್ ಕೇಳಿದೆ, ಸರ್ ಇದಕ್ಕೆ ದುಡ್ಡು ಕೊಡಬೇಕಾ ಅಂದ. ನಾನು ಹೇಳಿದೆ ಫ್ರೀ. ಹೌದಾ ಸರ್? ನಿಮಗೆ ವಾರದಲ್ಲಿ ಆ ಥರ ವ್ಯಕ್ತಿಗಳು ಸಿಗ್ತಿದ್ದಾರಾ? ಅಂಥವ್ರುಗಳಿಗೆ ನೀವು ಯಾವತ್ತಾದರೂ ಸುವಾರ್ತೆ ಸಾರಲಿಕ್ಕೆ, ಯಾಕಂದರೆ ನೀನು ಹಿಂತಿರುಗಿ ನೋಡಿಲ್ಲ ನಿನ್ನ ಲೈಫ್ನ.
ಹಿಂತಿರುಗಿ ನಿನ್ನ ನೋಡಿದರೆ ಇವತ್ತು ನೀನು ಸುವಾರ್ತೆ ಹೇಳ್ತೀಯ. ಸುವಾರ್ತೆ ನೀವು ಯಾಕೆ ಹೇಳ್ತಾ ಇಲ್ಲ? ಸಿಂಪಲ್ ವಿಷಯ, ನೀನು ಎಲ್ಲಿದ್ದೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ. ನೀನು ಎಲ್ಲಿದ್ದೆ, ನಿನ್ನ ಮನೆಗೆ ಯಾರು ಬಂದರು, ನಿನಗೆ ಹೆಂಗೆ ಹೇಳಿದ್ರು, ನಿನಗೆ ಹೆಂಗೆ ಪ್ರಾರ್ಥನೆ ಮಾಡಿದ್ರು, ಅದನ್ನು ನೀನು ಮರ್ತುಬಿಟ್ಟೆ. ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಾ ಈಗ. ಬಿಲ್ಡಪ್ಪು ರ್ಯಾಪಿಡ್, ಅವನಿಗೆ ನಮ್ಮ ಹೆಸರು ಗೊತ್ತಾಗ್ಬಿಟ್ರೆ, ಟ್ರೈನಲ್ಲಿ ಗೊತ್ತಾಗ್ಬಿಟ್ರೆ, ಬಸ್ಸಲ್ಲಿ ಗೊತ್ತಾಗ್ಬಿಟ್ರೆ, ಹಿಂತಿರುಗಿ ನೋಡು ದೇವ ಮಗುವೆ, ಆ ಶಿಲುಬೆ ಸಮಾಧಿಯಿಂದ ನಿನಗೆ ಕೊಟ್ಟಂಥ ಸಂಭ್ರಮ ಎಂಥದ್ದು ಅನ್ನೋದನ್ನ ನೀನು ನೋಡು. ಇವತ್ತು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಒಂದು ಪಾಪದ ಅರಿವು ಕೂಡ ಬರಬೇಕೇನು ಗೊತ್ತಾ? ಸ್ವಾಮಿ, ಈ ಒಂದು ರಕ್ತ ಪಾನ, ಈ ಒಂದು ಶರೀರವನ್ನು ನಾನು ಬೇರೆಯವರಿಗೆ ಸಾರ್ತಾ ಇಲ್ವಲ್ಲ, ಅದು ನನ್ನನ್ನು ಕಾಡಬೇಕು, ಡಿಸ್ಟರ್ಬ್ ಮಾಡಬೇಕು, ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಆಗ ಹಿಂತಿರುಗಿ ನೋಡುವಾಗ ನಾನು ಕೂಡ ಈ ರೀತಿ ದೇವರ ಹತ್ರ ಮಾತಾಡಲಿಕ್ಕೆ ಸಾಧ್ಯ.